ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾದಂತಹ ನಕ್ಷೆ ಮಂಜೂರಾತಿ ಪಡೆಯದೆ ಅಥವಾ ಮಂಜೂರಾದ ನಕ್ಷೆಗೆ ವ್ಯತಿರಿಕ್ತವಾಗಿ ಸರ್ಕಾರಿ ಜಾಗಗಳಲ್ಲಿ ನಿರ್ಮಿಸಲಾದಂತಹ ಅಕ್ರಮ ಕಟ್ಟಡಗಳ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಪಾಲಿಕೆ ಆಯುಕ್ತರಾದ ಶ್ರೀ ಪೊಮ್ಮಲ ಸುನೀಲ್ ಕುಮಾರ್ ಅವರು ಸಭೆಗಳಲ್ಲಿ ಸ್ಪಷ್ಟ ಸೂಚನೆಯನ್ನು ನೀಡಿದರು. ಈ ಸೂಚನೆಯ ಹಿನ್ನೆಲೆಯಲ್ಲಿ ಇಂದು ನಗರ ಪಾಲಿಕೆಯ ವಿವಿಧ ವಾರ್ಡ್ಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿರತಕ್ಕಂಥ ಕಟ್ಟಡಗಳ ಅಂತಸ್ತುಗಳು ಹಾಗೂ ಹೆಚ್ಚುವರಿ ಭಾಗಗಳ ತೆರವು ಕಾರ್ಯಾಚರಣೆ ನಡೆಸಲಾಯಿತು. ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಇಂದು ಒಟ್ಟು 9 ಸ್ಥಳಗಳಲ್ಲಿ ಅಕ್ರಮ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಜೆಸಿ ನಗರ ಉಪವಿಭಾಗ ವಾರ್ಡ್ ನಂಬರ್ 65, ಇನ್ನು ಮನೋರಾಯನ್ ಪಾಳ್ಯ ದೊಡ್ಡಮ್ಮ ಬಡಾವಣೆಯ 1ನೇ ಅಡ್ಡ ರಸ್ತೆ, ಇನ್ನು ಸ್ವತ್ತಿನ ಸಂಖ್ಯೆ 12 ಇಲ್ಲಿ ನಕ್ಷೆಯ ವ್ಯತಿರಿಕ್ತವಾಗಿ ನಿರ್ಮಿಸಲಾದಂಥ ಕಟ್ಟಡದ ಭಾಗಗಳನ್ನು ತೆರವುಗೊಳಿಸಲಾಯಿತು. ಇನ್ನು ವಿದ್ಯಾರಣ್ಯಪುರ ವಿಭಾಗಕ್ಕೆ ತಗೊಂಡ್ರೆ ಕೊಡಗೇಹಳ್ಳಿ ಉಪವಿಭಾಗ ದೊಡ್ಡಬೊಮ್ಮಸಂದ್ರ ವಾರ್ಡ್, ಶ್ರೀ ಕಾಟೇರಮ್ಮ ದೇವಸ್ಥಾನ ಸಮೀಪ ನಿವೇಶನ ಸಂಖ್ಯೆ 41, ವಿದ್ಯಾರಣ್ಯಪುರ ಉಪವಿಭಾಗ ತಿಂಡ್ಲು ವಾರ್ಡ್, NTI ಬಡಾವಣೆ 2ನೇ ಹಂತ ರಾಜೀವ್ ಗಾಂಧಿ ಕೊಡಗೇಹಳ್ಳಿ ನಿವೇಶನ ಸಂಖ್ಯೆ 797, ಇನ್ನು ಕುವೆಂಪು ನಗರ ಉಪವಿಭಾಗ ಸಿಂಗಾಪುರ ವಾರ್ಡ್, ಡಿಫೆನ್ಸ್ ಬಡಾವಣೆ 1ನೇ ಹಂತ ನಿವೇಶನ ಸಂಖ್ಯೆ 180. ಈ ಎಲ್ಲ ಸ್ಥಳಗಳಲ್ಲಿ ನಕ್ಷೆ ಮಂಜೂರಾತಿ ಇಲ್ಲದೆ ಅಥವಾ ನಕ್ಷೆಗೆ ವಿರುದ್ಧವಾಗಿ ನಿರ್ಮಿಸಲಾದಂಥ ಅಂತಸ್ತುಗಳು ಹಾಗೂ ಹೆಚ್ಚುವರಿ ಕಟ್ಟಡ ಭಾಗಗಳನ್ನು ಪಾಲಿಕೆ ಅಧಿಕಾರಿಗಳು ತೆರವುಗೊಳಿಸಿದರು. ನಗರದಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಒಂದು ಅವಕಾಶ ನೀಡುವುದಿಲ್ಲ ಅಂತ ಪಾಲಿಕೆ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದು, ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿಯ ತೆರವು ಕಾರ್ಯಾಚರಣೆ ಮುಂದುವರಿಯುತ್ತೆ ಅಂತ ತಿಳಿಸಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದೆಲ್ಲ ಕಂಪ್ಲೀಟ್ ಆಗಿ ಅನಧಿಕೃತವಾಗಿ ನಿರ್ಮಿಸಲಾದಂತಹ ಒಂದು ಕಟ್ಟಡಗಳು. JCB ತಗೊಂಬಂದು ಎಲ್ಲ ಒಡೆದು ಬಿಸಾಕ್ತಾ ಇದ್ದಾರೆ. ಅನಧಿಕೃತವಾಗಿ ಎಲ್ಲೆಲ್ಲಿ ಕಟ್ಟಡ ನಿರ್ಮಾಣ ಆಗಿದೆಯೋ ಅನಧಿಕೃತವಾಗಿ ನಿರ್ಮಿಸಲಾದಂಥ ಕಟ್ಟಡಗಳ ಅಂತಸ್ತುಗಳು ಹಾಗೂ ಹೆಚ್ಚುವರಿ ಭಾಗಗಳ ತೆರವು ಕಾರ್ಯಾಚರಣೆಯನ್ನು ಇದೀಗ ನಡೆಸಲಾಯಿತು. ಬೆಂಗಳೂರು ಉತ್ತರ ನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಏನೇನು ಅನಧಿಕೃತವಾಗಿ ನಿರ್ಮಿಸಲಾಗಿದೆಯೋ ಅಂತಹ ಒಂದು ಕಟ್ಟಡವನ್ನು, ಅಂದರೆ ನಕ್ಷೆ ಮಂಜೂರಾತಿ ಪಡೆಯದೆ ಅಥವಾ ಮಂಜೂರಾದಂಥ ನಕ್ಷೆಗೆ ವ್ಯತಿರಿಕ್ತವಾಗಿ ಸರ್ಕಾರಿ ಜಾಗಗಳಲ್ಲಿ ಇದೆಲ್ಲ ಆಗಿರತಕ್ಕಂಥ ಒಂದು ಕಟ್ಟಡಗಳು, ಇದು ಸರ್ಕಾರಿ ಜಾಗಗಳಲ್ಲಿ. ಇದಕ್ಕೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುವಂತೆ ಇದೀಗ ಪಾಲಿಕೆ ಆಯುಕ್ತರು ಸೂಚನೆ ಮಾಡಿರತಕ್ಕಂಥ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಅದನ್ನು ಧ್ವಂಸಗೊಳಿಸಲಾಗಿದೆ. ನಾಗಪ್ರಸನ್ನ